ವೀಕ್ಷಕರೇ, ಈ ಒಂದು ಫೋಟೋದಲ್ಲಿರುವಂತಹ ವ್ಯಕ್ತಿಯನ್ನ ಒಂದ್ಸಾರಿ ನೋಡಿ. ಅರೆ, ಇವ್ರನ್ನ ಎಲ್ಲ ನೋಡೋದಾಗಿದೆಯಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ? ಹೌದು, ಇವರು ನಮ್ಮ ಕನ್ನಡದ ಓ ಮಲ್ಲಿಗೆ ಸಿನಿಮಾದಲ್ಲಿ ನಟಿಸಿದಂತ ನಟ. ಇವರ ನಿಜವಾದ ಹೆಸರು ಜುಲ್ಫಿ ಸೈಯದ್. 1992ರಲ್ಲಿ ತೆರೆಕೊಂಡಂತ ಈ ಒಂದು ಚಿತ್ರನೇ ಇವರು ನಟರಾಗಿ ನಟಿಸಿದಂತ ಮೊದಲ ಚಿತ್ರ. ಈ ಒಂದು ಚಿತ್ರದ ನಂತರ ಇವರು ಏನಾದ್ರು, ಎಲ್ಲಿ ಹೋದ್ರು, ಅಸಲಿಗೆ ಇವರು ಯಾರು, ಇವರ ಹಿನ್ನೆಲೆ ಏನು ಅನ್ನೋ ಬಗ್ಗೆ ಅನೇಕರಿಗೆ ಬಹುಶಃ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಟ ಹಾಗೂ ಖ್ಯಾತ ಮಾಡೆಲ್ ಆದಂತ ಜುಲ್ಫಿ ಸೈಯದ್ ಅವ್ರ ಬಗ್ಗೆ ಆಸಕ್ತಿಕರವಾಗಿ ಈ ಮುಂದೆ ತಿಳಿಯೋಣ. ವೀಕ್ಷಕರೇ, ನೋಡೋದಕ್ಕೆ ಒಳ್ಳೆ ಹ್ಯಾಂಡ್ಸಮ್, ಗುಡ್ ಲುಕಿಂಗ್ ಹಾಗೂ ಒಳ್ಳೆ ಹೈಟ್, ಕಲರ್ ಇರುವಂತ ಈ ಜುಲ್ಫಿ ಸೈಯದ್ ಒಂದ್ ಕಾಲದ ಪಡ್ಡೆ ಹುಡುಗಿಯರ ಡ್ರೀಮ್ ಬಾಯ್ ಆಗಿದ್ರು ಅಂದ್ರೆ ಸುಳ್ಳಲ್ಲ. ಇವ್ರನ್ನ ಅಮರ್ ಮಯೂರ್ ಅಂತಾನೂ ಕೂಡ ಕರೀತಾರೆ. ಬಾಂಬೆಯ ಆ ಬಣ್ಣದ ಬದುಕು ಇವ್ರಿಗೆ ಏನೆಲ್ಲ ತಂದ್ಕೊಟ್ರು ಕೂಡ ಇವರ ವೃತ್ತಿ ಬದುಕಿಗೆ ಮೊದಲು ಅಡಿಪಾಯವನ್ನ ಹಾಕಿದ್ದು ಮಾತ್ರ ನಮ್ಮ ಬೆಂಗಳೂರು. ಮೂಲತಃ ಬೆಂಗಳೂರಿನವರೇ ಆದಂತ ಈ ಜುಲ್ಫಿ ಸೈಯದ್ ಹಸಿರುನಗರಿಯಲ್ಲಿ ಹುಟ್ಟಿ ಬೆಳೆದವರು. ಕೆಲವರು ಇವರ ಮೂಲ ಸ್ಥಳ ಕೊಡಗು ಅಂತ ಹೇಳ್ತಾರೆ, ಆದ್ರೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ನೋಡೋದಕ್ಕೆ ಸ್ಫುರದ್ರೂಪದಂತ ಅವರು ಮಾಡೆಲಿಂಗ್ ಕಡೆ ತಮ್ಮ ಆಸಕ್ತಿಯನ್ನ ಬೆಳೆಸ್ಕೊಳ್ತಾರೆ. ನೋಡೋದಕ್ಕೆ ಒಂದು ಆಂಗಲ್ ನಿಂದ ಬಾಲಿವುಡ್ ನ ಖ್ಯಾತ ನಟ ಆದಂತ ಕಿನು ರೀವ್ಸ್ ತರ ಕಾಣುವಂತ ಜುಲ್ಫಿ ಸೈಯದ್ ಮಾಡೆಲ್ ಆಗುವಂತ ಹೆಜ್ಜೆ ಇಟ್ಟು 1990ರಲ್ಲಿ ಪ್ರತಿಷ್ಠಿತ ಗ್ಲಾಡ್ ಡ್ರಾಕ್ಸ್ ಮ್ಯಾನ್ಹಂಟ್ ಎಂಬ ಮೆಗಾ ಮಾಡೆಲ್ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಮೊದಲ ಸ್ಥಾನವನ್ನ ಗೆಲ್ತಾರೆ. ಈ ಮೆಗಾ ಮಾಡೆಲ್ ನಲ್ಲಿ ಪ್ರಥಮ ಸ್ಥಾನ ಪಡೆದಂತ ಮೊಟ್ಟ ಮೊದಲ ಭಾರತೀಯ ಮಾಡೆಲ್ ಅನ್ನುವಂತ ಹೆಸರು ಇವ್ರಿಗೆ ಇದೆ. ಇದಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದ ಮಾಡೆಲಿಂಗ್ ಕಡೆಗೂ ಅವರು ಹೋಗ್ತಾರೆ. ಅಲ್ಲೂ ಕೂಡ ದ್ವಿತೀಯ ಸ್ಥಾನ ಪಡೆದು ರನ್ನರ್ ಅಪ್ ಕೂಡ ಆಗ್ತಾರೆ. ಇನ್ನು ಇವರು ಇದೇ ಒಂದು ಸಮಯದಲ್ಲಿ ಕನ್ನಡದ ಓ ಮಲ್ಲಿಗೆ ಸಿನಿಮಾದಲ್ಲಿ ನಟಿಸಿದ್ದು ಕೂಡ ಒಂದು ಆಕಸ್ಮಿಕನೇ. ಚಂದಾಕಿದ್ಯಾ? ನಂಗೇನಾಗಿದ್ಯಪ್ಪ? ನೀನ್ ಹಾಗಿದ್ಯಾ? ಔಷಧಿ ತಗೋತಾ ಇದೀಯಾ? ತಗೊಂಡಿದೀನಿ. ಹೋಗು, ಸಿನಿಮಾ ಮಾಡ್ಕೊಂಬ ಹೋಗು. ನಿಂತವ ಏನೋ ಮಾತಾಡದೈತೆ. ಇನ್ನು ಈ ಓ ಮಲ್ಲಿಗೆ ಸಿನಿಮಾದ ನಿರ್ದೇಶಕರು ಖ್ಯಾತ ಸಂಗೀತ ನಿರ್ದೇಶಕರಾದಂತ ವಿ ಮನೋಹರ್ ಅವರು. ಹಾಗೆ ನೋಡಿದ್ರೆ ಮನೋಹರ್ ಅವರಿಗೆ ನಿರ್ದೇಶನದ ಕಡೆನೆ ತಮ್ಮ ಮೊದಲ ಇಂಟ್ರೆಸ್ಟ್ ಇತ್ತು. ಆದ್ರೆ ಆಕಸ್ಮಿಕವಾಗಿ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡಂತ ಅವರ ತಲೆಯಲ್ಲಿ ಓ ಮಲ್ಲಿಗೆ ಚಿತ್ರದ ಕಥೆಯನ್ನ ಅವರದೇ ನಿರ್ದೇಶನದಲ್ಲಿ ಹೊರತರುವಂತ ಆಶಯ ಅವ್ರಿಗೆ ಇತ್ತು. ಇದನ್ನ ಅವರು ನಟ ರಮೇಶ್ ಅರವಿಂದ್ರ ಅವರಿಗೆ ತಿಳಿಸಿದಾಗ ಅವರು ಇವರನ್ನ ತಮಿಳಿನ ಖ್ಯಾತ ಸ್ಕ್ರೀನ್ ಪ್ಲೇ ನಿರ್ದೇಶಕರಾದಂತ ಅನಂತೂರ್ ಅವರ ಹತ್ರ ಕರ್ಕೊಂಡು ಹೋಗ್ತಾರೆ. ಮನೋಹರ್ ರವರ ಕಥೆಗೆ ಸುಂದರವಾದಂತ ಟಚ್ ಅಪ್ ಅನ್ನ ಕೊಟ್ಟು ಅದನ್ನ ಉತ್ತಮ ಚಿತ್ರ ಕಥೆಯಾಗಿ ತಿದ್ದಿದ ನಂತರ ಅನಂತೂರ್ ಅವರ ಸಹಕಾರದಿಂದ ಆ ಒಂದು ಚಿತ್ರ ತೆರೆ ಮೇಲೆ ಬರೋದಕ್ಕೆ ಸಾಧ್ಯ ಆಯಿತು. ಇನ್ನು ಈ ಒಂದು ಚಿತ್ರದ ನಚ್ಚಿ ಅಲಿಯಾಸ್ ನರಸಿಂಹಮೂರ್ತಿ ಅನ್ನುವಂತ ವಿಶೇಷ ಪಾತ್ರವೊಂದಕ್ಕೆ ಹೊಸ ಮುಖದ ಹುಡುಕಾಟದಲ್ಲಿದ್ದಾಗಲೇ ಬೆಂಗಳೂರು ಮೂಲದ ಹಾಗೂ ಆಗ ತಾನೇ ಮಾಡೆಲಿಂಗ್ ನಲ್ಲಿ ಸದ್ದನ ಮಾಡ್ತಾ ಇದ್ದಂತ ಜುಲ್ಫಿ ಸೈಯದ್ ರವರ ಬಗ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅವರನ್ನೇ ಈ ಒಂದು ಚಿತ್ರಕ್ಕೆ ಹಾಕೊಳ್ಳೋದಕ್ಕೆ ಆ ಚಿತ್ರ ತಂಡ ನಿರ್ಧರಿಸಿತ್ತು. ಇದರಲ್ಲಿ ಅವರಿಗೆ ಅಮರ್ ಮಯೂರ್ ಅನ್ನುವಂತ ಹೆಸರಿನ ಮೂಲಕ ಕ್ರೆಡಿಟ್ ಕೊಡಲಾಗಿತ್ತು. ಓ ಮಲ್ಲಿಗೆ ಸಿನಿಮಾ ಆಗ ಸೂಪರ್ ಹಿಟ್ ಆಗೋದ್ರ ಜೊತೆಗೆ ಆ ವರ್ಷದ ಕನ್ನಡದ ಅತಿ ಹೆಚ್ಚು ಗಳಿಗೆಯ ಚಿತ್ರ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ಈ ಒಂದು ಸಿನಿಮಾದ ನಂತರ ಜುಲ್ಫಿ ಸೈಯದ್ ರವರು ಮಾಡೆಲಿಂಗ್ ಹಾಗೂ ಜಾಹೀರಾತುಗಳ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ. ರೈಮಂಡ್ಸ್, ಟ್ರೆವೆಜ್ ಜೀನ್ಸ್, ವೇರ್ ಹೌಸ್, ಲಿವಿಸ್ ಈ ರೀತಿ ಮೊದಲಾದ ಪ್ರಖ್ಯಾತ ಸ್ಟೈಲಿಶ್ ಬ್ರ್ಯಾಂಡ್ಗಳ ಮುಖ್ಯ ಪ್ರಮೋಟರ್ ಆಗಿ ಅವರು ಜಾಹೀರಾತುಗಳಲ್ಲಿ ನಡೆಸಿ ಮುನ್ನೆಲೆಗೆ ಬಂದ್ರು. ಈ ಮಾಡೆಲಿಂಗ್ ಬಿಟ್ರೆ ನೆಕ್ಸ್ಟ್ ಮ್ಯೂಸಿಕ್ ಆಲ್ಬಮ್ಗಳಲ್ಲಿ ನಡೆಸಿದಂತವ್ರಿಗೆ ಮ್ಯೂಸಿಕ್ ಕಡೆ ಕೂಡ ವಿಶೇಷ ಆಸಕ್ತಿ ಇತ್ತು. ಹಿಂದಿಯ ಕೆಲವೊಂದಷ್ಟು ಆಲ್ಬಮ್ ಸಾಂಗ್ಗಳಲ್ಲೂ ಕೂಡ ಅವರು ಕಾಣಿಸ್ಕೊಂಡ್ರು. ಅವರು ಅಭಿನಯಿಸಿದಂತ ಎಷ್ಟೋ ಹಿಂದಿ ಮ್ಯೂಸಿಕ್ ಹಾಡುಗಳು ಆಗ ತುಂಬಾ ವೈರಲ್ ಆಗಿದ್ವು. 1992ರಲ್ಲಿ ಬಂದಂತ ಓ ಮಲ್ಲಿಗೆ ಚಿತ್ರದ ನಟನೆ ಇವರಿಗೆ ಬ್ರೇಕ್ ಅನ್ನು ಕೊಟ್ಟರು ಕೂಡ ಮುಂದೆ ಇವರು ಮತ್ತೆ ಹಿರಿತೆರೆಯಲ್ಲಿ ನಡೆಸೋದಕ್ಕೆ 5 ವರ್ಷಗಳೇ ಬೇಕಾದ್ವು. 2002ರಲ್ಲಿ ಇವರು ಹಿಂದಿಯಲ್ಲಿ ತಮ್ಮ ನಟನೆಯನ್ನ ಶುರು ಮಾಡ್ತಾರೆ. ಪ್ಯಾಸ, ಚುಪ್ಕೇಸೆ, ದೇಶ್ ದ್ರೋಹಿ, ಜಿಮ್ಮಿ ಈ ರೀತಿ ಮೊದಲಾದಂತ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದಂತ ಸೈಯದ್ ರವರು ಹಿಂದಿಯ ಬಿಗ್ ಬಾಸ್ಗೂ ಕೂಡ ಸ್ಪರ್ಧೆಯಾಗಿ ಹೋಗಿದ್ರು. ಇನ್ನು ಹಿಂದಿಯಲ್ಲಿ 2005ರಲ್ಲಿ ಬಂದಂತ ತಾಜ್ ಮಹಲ್ ಅನ್ನುವಂತ ಚಿತ್ರದಲ್ಲಿ ಇವರು ನಿರ್ವಹಿಸಿದಂತ ಯುವರಾಜ ಖುರ್ರಂ ಪಾತ್ರಕ್ಕೆ ಬಹುವಾಗಿ ಮೆಚ್ಚುಗೆಗಳು ಸಿಕ್ಕಿದ್ವು. ಈ ಮಾಡೆಲಿಂಗ್ ಕ್ಷೇತ್ರದಿಂದ ಬಂದಂತ ಅನೇಕ ಸ್ಟಾರ್ ನಟ ನಟಿಯರು ಇಲ್ಲಿ ಛಾಪನ್ನ ಮೂಡಿಸಿದ್ದಾರೆ. ಆದ್ರೆ ಈ ಜುಲ್ಫಿ ಸೈಯದ್ ಅವರ ಬಗ್ಗೆ ವಿಶೇಷವಾಗಿ ಹೇಳುವುದಾದ್ರೆ ನಟನೆಯಲ್ಲಿ ಅವರು ಮಿಂಚಿದ್ದಕ್ಕಿಂತ ಮ್ಯೂಸಿಕ್ ಹಾಗೂ ಡಿಜೆಯಲ್ಲಿ ಅವರು ಹೆಚ್ಚಾಗಿ ಗುರುತಿಸಿಕೊಂಡ್ರು. ಬಾಂಬೆ ಹಾಗೂ ಗೋವಾಗಳಲ್ಲಿ ಬಹುತೇಕ ಮ್ಯೂಸಿಕ್ ಪಾರ್ಟಿಗಳು ನಡೀತವೆ. ಇಲ್ಲೇ ಎಷ್ಟೋ ರೇವ್ ಹಾಗೂ ಇತರ ಇವೆಂಟ್ಗಳಲ್ಲಿ ಜುಲ್ಫಿ ಡಿಜೆ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ತಮ್ಮ ಸಂಗೀತದ ಮೋಡಿಯಿಂದ ಜನರನ್ನ ಹುಚ್ಚೆದ್ದು ಕುಣಿಸಿ ಮನರಂಜಿಸಿದ್ದಾರೆ. ಇನ್ನು 2008ರಲ್ಲಿ ಇವರು ಹಿಂದಿಯ 2ನೇ ಬಿಗ್ ಬಾಸ್ ಸೀಸನ್ಗೂ ಸ್ಪರ್ಧೆಯಾಗಿ ಹೋಗಿದ್ರು. ಆಗ ನಟಿ ಶಿಲ್ಪಾ ಶೆಟ್ಟಿ ಅವರು ಅದರ ಹೋಸ್ಟ್ ಆಗಿದ್ರು. ಈ ಬಿಗ್ ಬಾಸ್ ಶೋ ಇಂಗ್ಲಿಷ್ ನ ಬಿಗ್ ಬ್ರದರ್ ನ ಶೋದ ಭಾರತದ ಆವೃತ್ತಿ. ಆಗೆಲ್ಲ ಇಂಗ್ಲಿಷ್ ನ ಕಾರ್ಯಕ್ರಮದ ರೀತಿ ಇದನ್ನ ಇವರು ಪಾಲಿಸಬೇಕಿತ್ತು. ನಟಿ ಶಿಲ್ಪಾ ಶೆಟ್ಟಿ ಹಿಂದಿಯ ಬಿಗ್ ಬ್ರದರ್ ಶೋಗೆ ಸ್ಪರ್ಧೆಯಾಗಿ ಹೋಗಿ 2007ರಲ್ಲಿ ವಿನ್ನರ್ ಆಗಿದ್ರು. ಆ ಒಂದು ಶೋ ಗೆದ್ದಂತ ಪ್ರಥಮ ಭಾರತೀಯರು ಅನ್ನುವಂತ ಖ್ಯಾತಿ ಅವರಿಗೆ ಇದೆ. ಇಲ್ಲಿ ಜುಲ್ಫಿ ಅವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಆ ಒಂದು ಬಿಗ್ ಬಾಸ್ ಸೀಸನ್ ನಲ್ಲಿ ಜುಲ್ಫಿ ಅವರು ಯಾವುದೇ ಡ್ರಾಮಾ ಮಾಡದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಿದ್ರು. ಮತ್ತೆ ಅವರು ಅದನ್ನ ನೇರವಾಗಿ ಕೂಡ ಹೇಳಿದ್ರು. ಅಂದ್ರೆ ನಾನಿಲ್ಲಿ ಜನರಿಗಾಗಿ ನಾಟಕ ಮಾಡೋದಕ್ಕೆ ಬಂದಿಲ್ಲ, ನನಗೆ ಫೇಮ್ ಮುಖ್ಯ ಅಲ್ಲ,
ನಾನು ಇದ್ದದನ್ನ ಇದ್ದ ಹಾಗೇನೆ ನೇರವಾಗಿ ಹೇಳ್ತೀನಿ ಅಂತ ಅಲ್ಲಿ ಬದುಕ್ತವರು. ಆದ್ರೆ ಆ ಒಂದು ಶೋನಿಂದ ಹೊರಬಂದಂತ ಬಳಿಕ ಅವರು ನನ್ನನ್ನ ತಪ್ಪಾಗಿ ತೋರಿಸಿದ್ದಾರೆ, ಎಡಿಟಿಂಗ್ ನಿಂದ ನನ್ನ ಇಮೇಜ್ ಹಾಳಾಗಿದೆ ಅಂತ ಅವರು ಕೆಲವೊಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಈ ಜುಲ್ಫಿ ಅವರು ತಮ್ಮ ಖಾಸಗಿ ಬದುಕಿನ ಬಗ್ಗೆ ಹೆಚ್ಚು ಬಹಿರಂಗ ಪಡಿಸೋದಕ್ಕೆ ಇಚ್ಛಿಸೋದಿಲ್ಲ. ಮ್ಯೂಸಿಕ್, ಡಿಜೆ, ನಟನೆ, ಮಾಡೆಲಿಂಗ್ ಹೀಗೆ ಅವರ ಆಸಕ್ತಿ ಆಯಾಮಗಳು ಹಲವು. ನಟನೆ ಅಂತ ಬಂದ್ರೆ ಕೊಟ್ಟ ಯಾವ ಪಾತ್ರವನ್ನ ಬೇಕಾದರೂ ನ್ಯಾಯ ಸಲ್ಲಿಸ್ತೀನಿ ಅನ್ನುವಂತ ಭರವಸೆ ಅವ್ರಿಗಿದೆ. ತಮ್ಗೆ ಚಾರಿತ್ರಿಕ ಕಥೆಗಳಲ್ಲಿ ಅಭಿನಯಿಸೋದಕ್ಕೆ ಹೆಚ್ಚು ಇಷ್ಟ ಅನ್ನುವಂತ ಸೈಯದ್ ಬಾಂಬೆ ಹಾಗೂ ಗೋವಾಗಳಲ್ಲಿ ಲಾರ್ಡ್ ಆಫ್ ಡ್ರಿಂಕ್ಸ್ ಮತ್ತು ಬೂಮ್ ಬಾಕ್ಸ್ ಎಂಬ ತಮ್ಮದೇ ಸ್ವಂತ ರೆಸ್ಟೋರೆಂಟ್ ಹಾಗೂ ಕ್ಲಬ್ಗಳನ್ನ ಹೊಂದಿದ್ದಾರೆ. ಇದರ ಹೊರತಾಗಿ ಡಿಜೆ ಗಿಗ್ಸ್ ಇವರ ನೆಚ್ಚಿನ ಆಸಕ್ತಿಗಳಲ್ಲಿ ಒಂದು. ಎಪಿಕ್ ಬಾಲಿವುಡ್ ರೈಡ್ಸ್, ಬಾಲಿವುಡ್ ಹಿಟ್ಸ್, NYE ವೀಕೆಂಡರ್ ಈ ರೀತಿ ಮೊದಲಾದ ಗೀಗ್ಸ್ ಗಳು ಇವರು ನಡೆಸಿಕೊಟ್ಟಂತ ಬಹು ಇತ್ತೀಚಿನ ಕಾರ್ಯಕ್ರಮಗಳು. ಗೋವಾದ ಗೋಯಾ ನೈಟ್ ಕ್ಲಬ್, ನೋಯ್ಡಾದ ಡಿಯರಿ ಬ್ರಿವರಿ ಈ ರೀತಿ ಮೊದಲಾದಂತ ಹಾಟ್ ಮ್ಯೂಸಿಕ್ ಸ್ಪಾಟ್ ಹಾಗೂ ಕ್ಲಬ್ಗಳಲ್ಲಿ ಕಾಲ ಕಳೆಯೋದು ಅವರ ಮುಖ್ಯ ಹವ್ಯಾಸ. ಇನ್ನು ಈ ಜುಲ್ಫಿ ಸೈಯದ್ ಅವರು ಫಿಟ್ನೆಸ್ಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಜಿಮ್, ಡಿಸಿಪ್ಲಿನ್, ಆಹಾರದಲ್ಲಿ ನಿಯಂತ್ರಣ ಈ ರೀತಿ. ಇನ್ನು ಇವರು ನಡೆದ್ ಬಂದಂತ ಈ ಜರ್ನಿ ತುಂಬಾ ಸುಲಭದಾಗಿರ್ಲಿಲ್ಲ. ಅಲ್ಲಿ ಸಾಕಷ್ಟು ಎಡರು ತೊಡರುಗಳು ಹಾಗೂ ಕಷ್ಟಗಳು ಕೂಡ ಇದ್ವು. ಆ ಕಷ್ಟಗಳೆಲ್ಲವನ್ನು ಕೂಡ ನಾನು ಸಂತೋಷದಿಂದ ಅನುಭವಿಸಿ ದಾಟಿ ಬಂದೆ ಅನ್ನುವಂತ ಜುಲ್ಫಿ ಆಗಿನ ದಿನಗಳಿಗೂ ಮತ್ತು ಈಗಿನ ದಿನಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ ಅಲ್ವಾ, ಅದೆಲ್ಲ ಸ್ಕ್ರಿಪ್ಟೆಡ್ ಅಂತ ಒಂದು ಇಂಟರ್ವ್ಯೂ ನಲ್ಲಿ ಅವ್ರಿಗೆ ಯಾರೋ ಕೇಳಿದಾಗ ಆ ಒಂದು ಪ್ರಶ್ನೆಗೆ ಈ ಜುಲ್ಫಿ ಅವರು, ನಾನು 2008ರ ಸೀಸನ್ ಅಲ್ಲಿ ಇದ್ದೆ, ನನಗ್ ತಿಳಿದ ಮಟ್ಟಿಗೆ ಯಾವುದೇ ತರಹದ ಸ್ಕ್ರಿಪ್ಟೆಡ್ ಇರ್ಲಿಲ್ಲ. ಅಲ್ಲಿ ನಡೆದಿದಂತ ಎಲ್ಲವೂ ಕೂಡ ಸಹಜವಾಗಿನೇ ನೈಜವಾಗಿನೇ ಇರ್ತಿತ್ತು. ಆಗ ನಾವಿದ್ದಂತ ಆ ಒಂದು ಶೋ ಇಂಗ್ಲಿಷ್ ಶೋದ ರೀತಿ ನೀತಿಗಳನ್ನ ಕಾಪಿ ಮಾಡ್ತಿತ್ತು. ಆದ್ರೆ ಈಗ ನಮ್ಮ ದೇಶದ ಎಲ್ಲಾ ರಿಯಾಲಿಟಿ ಶೋಗಳು ಕೂಡ ನೆಕ್ಸ್ಟ್ ಲೆವೆಲ್ ನಲ್ಲಿ ಇದ್ದಾವೆ ಹಾಗೂ ಇವುಗಳ ಪ್ಯಾಟರ್ನ್ ಸಂಪೂರ್ಣ ಬದಲಾಗಿದೆ ಅಂತ ಅವರು ಹೇಳ್ಕೊಳ್ತಾರೆ. पहले एक इंटरनेशनल फॉर्मेट था सीजन 3 तक, उसको हम फॉलो करते थे. स्क्रिप्ट में कुछ नहीं देते बिग बॉस के, आपको स्क्रिप्ट नहीं होता. तमीज की या लड़ी हुई तब निकालने का रूल है, ऐसे निकालने का कोई. ಇನ್ನು ಇವ್ರಿಗೆ ಬಿಕ್ವಾರ್ ಸೈಯದ್ ಅನ್ನುವಂತ ಒಬ್ಬ ಸೋದರ ಕೂಡ ಇದ್ದಾರೆ. ಈ ಜುಲ್ಫಿ ಆಗಾಗ ಅವರ ಬ್ರದರ್ ಬಗ್ಗೆ ಮೆನ್ಷನ್ ಮಾಡಿರೋದ್ ಬಿಟ್ರೆ ಅವ್ರ ಬಗ್ಗೆ ಹೆಚ್ಚು ಏನನ್ನು ಕೂಡ ಹೇಳ್ಕೊಂಡಿಲ್ಲ. 2012ರಲ್ಲಿ ಅವರು ಖ್ಯಾತ ವರ್ಮಾ ಕುಟುಂಬಕ್ಕೆ ಸೇರಿದಂತ ಶೇನಾ ವರ್ಮಾರವರನ್ನ ಮದುವೆ ಆದ್ರು. ಇನ್ನು ಇವರ ವೈವಾಹಿಕ ಬದುಕಿನ ಬಗ್ಗೆ ಹೆಚ್ಚು ಯಾವುದೇ ಮಾಹಿತಿ ಕೂಡ ಲೀಕ್ ಆಗಿಲ್ಲ. ಯಾವುದೇ ಬಾಲಿವುಡ್ ಸ್ಟಾರ್ ಗಿಂತನೂ ಕೂಡ ಲುಕ್ ಅಲ್ಲಿ ಇವರು ಕಡಿಮೆ ಇಲ್ಲ. ಹಾಗೆ ನೋಡಿದ್ರೆ ಎಲ್ಲಾ ಖ್ಯಾತ ಖಾನ್ ಕಪೂರ್ಗಳೇ ಅವ್ರ ಮುಂದೆ ಸಪ್ಪೆನಿಸ್ತಾರೆ. ಹೀಗಿದ್ದು ಕೂಡ ಬಾಲಿವುಡ್ ನಲ್ಲಿ ಅವರ ಕರಿಯರ್ ಶೈನ್ ಆಗದೆ ಇದ್ದದ್ದು ವಿಪರ್ಯಾಸ. ಹೆಚ್ಚು ಅವಕಾಶಗಳು ಸಿಗದೇ ಇರೋದ್ರಿಂದ ಯಾವುದೇ ಬೇಸರ ಆಗಲಿ ಖಿನ್ನತೆ ಆಗಲಿ ಅವ್ರಿಗೆ ಇಲ್ಲ. ಬದುಕಿನ ಒಂದೊಂದು ಕ್ಷಣವನ್ನು ಕೂಡ ಎಂಜಾಯ್ ಮಾಡ್ತಾ ಬಂದಿರುವಂತ ಸೈಯದ್ ಕೈಗೆ ಸಿಗದೆ ಇರುವಂತ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಮ್ಯೂಸಿಕ್ ಪರ್ಸನಾಲಿಟಿಗಳನ್ನ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಸದಾ ಸಂಪರ್ಕದಲ್ಲಿದ್ದು ಈ ಒಂದು ಕ್ಷೇತ್ರದ ಬಗ್ಗೆ ಅವರಿಂದ ಹೊಸತನವನ್ನ ಕಲಿತು ಜನರ ಮುಂದೆ ಅವಕಾಶ ಸಿಕ್ಕಂತೆಲ್ಲ ಪ್ರೆಸೆಂಟ್ ಮಾಡ್ತಾ ಜನರನ್ನ ತಮ್ಮ ಕೈಲಾದ ಮಟ್ಟಿಗೆ ಮನರಂಜಿಸ್ತಾನೆ ಬಂದಿದ್ದಾರೆ. ಮಾಡುವಂತ ಕೆಲಸದಲ್ಲಿ ಅವರು ತೋರುವಂತ ಶ್ರದ್ಧೆ, ಉತ್ಸಾಹ ಮತ್ತು ಅವರ ಎನರ್ಜಿ ನಿಜಕ್ಕೂ ಆದರ್ಶಪ್ರಾಯವಾಗಿದೆ. ವೀಕ್ಷಕರೇ, ಇದಿಷ್ಟು ಈ ಜುಲ್ಫಿ ಸೈಯದ್ ಬಗ್ಗೆ ಇರುವಂತಹ ಒಂದಷ್ಟು ಸಣ್ಣ ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.